ಅವ್ರು ಹೊಡೆದ್ಬಿಟ್ರಲ್ಲ ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಅವ್ರ ಹತ್ರ ನಾನು ಹೊಡೆಸ್ಕೋಬೇಕಾ? ಇಲ್ಲ, ನಾನು ಒಂದಲ್ಲ ಒಂದಿನ ಅವ್ರನ್ನ ಹೊಡಿತೀನಿ, ಬಿಡಲ್ಲ. ಅವ್ರು 3 ಜನನು ನಾನು ಸರಿಯಾಗಿ ಹೊಡಿಲಿಲ್ಲ ಅಂತಂದರೆ ನನ್ನ ಹೆಸರು ರಘುನೇ ಅಲ್ಲ. ಏನು ಅಂದ್ಕೊಬಿಟ್ಟವ್ರೆ, ನನ್ನ ಮೇಲೆ ಕೈ ಮಾಡೋಕ್ಕೆ ಬಂದವ್ರೆ. ನಾನು ಅಷ್ಟು ಸುಲಭವಾಗಿ ಸುಮ್ಮನೆ ಇದ್ದು ಬಿಡ್ತೇನಾ? ಸುಮ್ಮನಿರಲ್ಲ. ಬರಲಿ, ನನಗೊಂದು ಒಳ್ಳೆ ಟೈಮ್ ಬರುತ್ತೆ, ನಾನೊಂದು ಒಳ್ಳೆ ಎತ್ತರಕ್ಕೆ ಬೆಳಿತೀನಿ. ಯಾರ ಹತ್ರ ಆದ್ರೆ ಕಾಸು ಕೊಟ್ಟಾಗಲಿ ಹೊಡಿಸ್ತೀನಿ, ಬಿಡಲ್ಲ. ಏನೋ ಅಂತ ಅಂದ್ಕೊಬಿಟ್ಟವ್ರೆ. ನನಗೆ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ಬಿಡ್ತು. ಬಿಡಪ್ಪ, ಯಾರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕಂತೀಯ? ನಮ್ಮ ಲೆವೆಲೇ ಬೇರೆ, ಅವ್ರ ಲೆವೆಲೇ ಬೇರೆ. ಎಲ್ಲ ನೋಡು, ಅವ್ರು ನನಗೆ ಹೊಡೆದ್ಬಿಟ್ರಲ್ಲ, ನನಗೆ ಅದೇ ಬೇಜಾರು. ನನಗೆ ಹೊಡೆದ್ಬಿಟ್ರಲ್ಲ, ನನ್ನ ಮೇಲೆ ಕೈ ಮಾಡ್ಬಿಟ್ರಲ್ಲ ಅವರು ಅಂತ. ಅಯ್ಯೋ ಬಿಡು, ಇವಾಗ ಯಾಕೆ ಅವರೆಲ್ಲ ನಮ್ಮ ಹತ್ರ ಬರಬೇಕು ಸುತ್ತಾರ್ಕೊಂಡಂಗೆ ಆಗುತ್ತೆ ನೋಡು. ಆ ವಾಣಿನೇ ಬಂದು ಒಂದಲ್ಲ ಒಂದಿನ ನಮ್ಮ ಹತ್ರ ಸಹಾಯಕ್ಕೆ ನಿಲ್ತಾಳೆ. ನಾವಿವಾಗ ಇನ್ನು ನಾಳೆಯಿಂದ ನಮ್ಮ ಬಿಸ್ನೆಸ್ ಶುರು ಮಾಡ್ಬೇಕು. ನಾವು ಇನ್ನು ಕೆಲಸ ಶುರು ಮಾಡಿಬಿಟ್ಟು ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು. ಅವಾಗ ಆ ವಾಣಿನೇ ಬಂದು ನಮ್ಮ ಹತ್ರ ಕೆಲಸ ಕೇಳಬೇಕು. ನಾವು ಅಷ್ಟು ಅವ್ರು 3 ಜನನೂ ಬಂದು ನಮ್ಮ ಹತ್ರ ಕೆಲಸ ಕೇಳ್ಬೇಕು. ಹಂಗೆ ಮಾಡ್ತೀನಿ ನೋಡು. ಅವ್ರೇನು ಅಂತ ಅನ್ಕೊಬಿಟ್ಟವ್ರೆ, ನನ್ನ ಲೆವೆಲ್ ಏನಂತ ಗೊತ್ತಿಲ್ಲ. ಅವರಂತ ನಾನು ಚೀಪ್ ಅಲ್ಲ, ಚೀಪ್ ಜನ ಅಲ್ಲ ನಾವು. ಇನ್ನೊಂದು ಸ್ವಲ್ಪ ಹೈಟೆಕ್ ಆಗಿರೋ ಅಂಥವ್ರು. ನಾವು ಒಂಥರ ದೊಡ್ಡ ಬುದ್ಧಿ ಇಟ್ಕೊಂಡಿದೀವಿ. ನಾವು ಒಂಥರ ದೊಡ್ಡ ಜನ, ಅವ್ರೊಂಥರ ಸಣ್ಣ ಜನ, ಸಣ್ಣ ಬುದ್ಧಿ ಇಟ್ಕೊಂಡಿದ್ದಾರೆ ಬಿಡು. ನೋಡು, ಅವರೆಲ್ಲ ಬಂದು ನನ್ನ ಮೇಲೆ ಕೈ ಮಾಡ್ಬೇಕಂದ್ರೆ ಅವ್ರಿಗೆ ಇನ್ನೆಷ್ಟು ಇರಬೇಡ. ಬಂದು ನನ್ನ ಮೇಲೆ ಕೈ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇರಬೇಡ ಅಂತ. ಅವ್ರು ಹೆಂಗೆ ಬಂದು ಕೈ ಮಾಡಿದ್ರು, ಇಲ್ಲ ಅವ್ರನ್ನ ಹೊಡೆದೇ ಹೊಡಿತೀನಿ ನಾನು ಒಂದಲ್ಲ ಒಂದಿನ. ಇಲ್ಲ ಅಮೃತ, ಬಿಡಲ್ಲ, ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಒಂದಲ್ಲ ಒಂದಿನ ಹೊಡೆದೇ ಹೊಡಿತೀನಿ. ನಾನಂತೂ ಸುಮ್ಮನಿರೋದಿಲ್ಲ ಅಮೃತ. ನನ್ನ ಸೇಡ್ ನಾನು ತೀರಿಸ್ಕೊಂತೀನಿ. ಆ 3 ಜನದ ಮೇಲೆ ನಾನು ಸೇಡ್ ಇಟ್ಕೊಂಡಿದ್ದೀನಿ. ಬಂದು ಅವ್ರು 3 ಜನನೂ ನಾನು ಹೊಡಿಬೇಕಂತಂದ್ರೆ ನನಗೂ ಸಿಟ್ಟು ಬಂದೈತೆ. ನಾನು ಮಾಡೋ ಹತ್ರ ಮಾಡ್ಬೇಕಂತ, ನಾನು ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ ರಘು. ನಾನೀಗ ದುಡ್ಡಿದೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ. ಅವಳು ವಾಣಿ ಅವ್ರ ಅಪ್ಪ ಅವರಮ್ಮನ ಮಾತಾಡ್ಸಲ್ಲ ಅಂತಿದ್ದಾಳು, ಇವಾಗ ಹಂಗೆ ಮಾತಾಡ್ಸ್ಕೊಂಡು ಹೋಗವಳೆ. ನೋಡು, ನನ್ನ ವಿಣಕ್ಕ ನಂದು ನಿಂದು ಒಂದೇನೆ ಬಾಳು, ನಂದು ನಿಂದು ಸೇಮ್ ಅಂಬಾಳು. ಅವ್ರು ಹೆಂಗ್ ಬಂದ್ರು ವಿಣಾಕ 3 ಜನ? ಇಷ್ಟೊಂದೆಲ್ಲ ಇಷ್ಟು ದಿನ ಆದ್ರೂ ಒಂದು ದಿನ ಬರ್ದಿಲ್ದವ್ರು ಈಗ ಹಂಗೆ ನನ್ನ ಮಗಳು ಸಪೋರ್ಟಿಗೆ ನಾವಿದೀವಿ ಅಂತ 3 ಜನನು ಬಂದವ್ರಲ್ಲ, ಏನಕ್ಕೆ ಅಂತ? ಏನಕ್ಕೆ ಬಂದವ್ರು ಏನೋ ಗೊತ್ತಿಲ್ಲಪ್ಪ. ಅದು ಯಾತಕ್ಕೆ ಬಂದವ್ರ ಏನು, ಹೊಲ ಮನೆಗೆ ಏನೋ ಸೈನ್ ಹಾಕ್ಸ್ಕೋಬೇಕಲ್ಲ, ಅದಕ್ಕೆ ಏನೋ ಬಂದವ್ರೇನ. ಅದಕ್ಕೆಲ್ಲ ಬಂದವ್ರು ಯಾತ ಸೈನ್ ಪಾಯಿನ ಹಾಕ್ಸ್ಕೋಬೇಕ. ಅವ್ರು ಒಳ್ಳೆಯವ್ರಲ್ಲ ತಗ. ಅವನು ನನಗೆ ಮೋಸ ಮಾಡ್ದ. ಅವನು ಒನಿಲ್ಲ, ಒಳ್ಳೆನಲ್ಲ. ಅವನು ಒನಿಲ್ಲ, ಅವನೇ. ಅವರು ಒಳ್ಳೆಯವ್ರೇ ಅಲ್ಲ ಬಿಡು. ಅವ್ರು 3 ಜನನು ಒಳ್ಳೆಯವ್ರಲ್ಲ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಕಣೋ ರಘು. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಅವಳು ಮಾತಾಡ್ಸಲ್ಲ ವಾಣಿನ. ಅಯ್ಯೋ, ನಾನು ವೀಣಾಕ ಇಲ್ಲಿ ನೋಡಿಲ್ಲ, ನನ್ನ ತಲೆ ಕೆಟ್ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಇನ್ನ ಹೆಂಗೆ ಅಂತ ಗೊತ್ತಿಲ್ಲ. ನೋಡು, ಅವ್ರು 3 ಜನಕ್ಕೆ ಏನು ಗತಿ ಕಾಣಿಸ್ತೀನಿ ನಾನು ಅಂತ. ಅಯ್ಯೋ, ನಾವು ಹೆಂಗೆ ಅಂತ ಇನ್ನೂ ನನ್ನ ಲೆವೆಲ್ಲೇ ಬೇರೆ, ನನ್ನ ಲೆವೆಲ್ ಏನಂತ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ, ನಾನೊಂದ್ಸತಿ ಯಾರಾದ್ರೂ ನನ್ನ ಕೈ ಸಿಕ್ಕಾಕೊಬಿಟ್ರೆ ಸುಮ್ಮನೆ ಇರೋದು ಬಿಟ್ಟು ನಮ್ಮ ಅಮ್ಮಗೆ ನಾನು ಉತ್ತರ ಕೊಟ್ಟು ಬಂದಿದ್ದೀನಿ. ನನಗೇನು ಇಷ್ಟ ಆಗುತ್ತೋ ನಾನು ಅದು ಮಾಡ್ತೀನಿ. ನನಗೇನು ತಿನ್ನಬೇಕು ಅನ್ಸುತ್ತೆ, ನಾನು ಏನು ಮಾಡಬೇಕು ಅಂತೀನಿ, ನಾನು ಹೆಂಗೆ ಬೆಳಿಬೇಕು, ನಾನು ಎಂಥ ಬಟ್ಟೆ ಹಾಕೋಬೇಕು, ನಾನು ಎಲ್ಲದರಲ್ಲೂ ಇದ್ದೀನಿ. ನಾನು ಎಲ್ಲದರಲ್ಲೂ ತುಂಬ ಹೈಟೆಕ್ಕಾಗಿ ಜೀವನ ಮಾಡೋಳು ನಾನು. ನಮ್ಮ ಅಮ್ಮನಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ. ನಾನು ಯಾರಿಗೂ ಕೇರ್ ಮಾಡಲ್ಲ ನಾನು. ಹೇಳು ಅಮೃತ, ನೀನು ಹಂಗೇನೆ ಯಾವುದಕ್ಕೂ ಕೇರ್ ಮಾಡಲ್ಲ. ನೀನು ಭಾಳ ಇದು ಹೇಳು. ನಾನು ನಿನಗೆ ಹೆದರ್ಕೋಬೇಕು ಅವ್ರು. ಅಲ್ಲ ನೋಡು ಪಾಪ, ರಘು ಹೊಡೆದಿರೋದ ಬಂದು. ನೋಡು ನಮ್ಮ ಅಮೃತ ಹೆಂಗ್ ಬುದ್ಧಿ ಕಲಿಸ್ತಾಳೆ ಅಂತ. ನಮ್ಮ ಅಮೃತ ಇನ್ನೂ ಎಂಥವಳು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವಿಣಾಕ, ನೋಡ್ತಿರೋ. ಇವಳು ಹೆಂಗೆ ಅಂತ ಆಮೇಲೆ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಅವ್ರಿಗೆ, ಮುಂದಿನೂ ಗೊತ್ತಾಗುತ್ತೆ ಸರಿಯಾಗೆ. ನೋಡು, ಅವ್ರು ಹೆಂಗ್ ಬಂದು ಹೊಡೆದಿದ್ದಾಳು. ಅಲ್ಲ, ಇಷ್ಟು ದಿವಸ ಮಗಳು ಅಂತ ಬಂದಿಲ್ದಾರ, ಈಗ ಬಂದು ಏನಂಗ ನನ್ನ ಮಗಳು ಸಪೋರ್ಟಿಗೆ ನಾವಿದ್ದೀವಿ ಅಂತ ಇವಾಗ ಏನಂಗೇನೆ ಅಯ್ಯೋ ಅಮ್ಮನ ತೊಡೆ ಮೇಲೆ ಮನಿಕೊಂಡಿರೋಳಲ್ಲ. ನೋಡ್ಬೇಕು ಹಂಗೇನೆ. ನಾನು ಅಲ್ಲಿ ಆಸೆ ಹೋದೆ, ನಾನೇನು ಮಾತಾಡಿಸ್ಲಿಲ್ಲ. ನನಗೆ ಯಾಕೋ ಮಾತಾಡ್ಸಕ್ಕೆ ಇಷ್ಟ ಆಗಲಿಲ್ಲ. ನೋಡಿ, ಹಿಂಗೆಲ್ಲ ಇದು ಮಾಡಿದ್ಮೇಲೆ ಅವಳು ಹೆಂಗೆ ಮಾತಾಡ್ಸ್ಕೊಂಡು ಇವಾಗೆಲ್ಲ ಚೆನ್ನಾಗಿದ್ದಾಳಲ್ಲಪ್ಪ ಅಂತ ನನಗೆ ಬೇಜಾರಾಗ್ಬಿಡ್ತು. ಅದೆಲ್ಲ 2 ದಿನ ನೋಡ್ಬಂದು ತಡಿ ಅವ್ರದ್ದೆಲ್ಲನ. ಅವರೆಲ್ಲ ನಮ್ಮ ಹತ್ರ ಬರಬೇಕು ವಿನಾಕ. ಅಯ್ಯೋ, ನಮ್ಮ ಕುರಿ ಶೆಡ್ಡಲ್ಲಿ ನಾವೀಗ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿ ಲಾಭ ನೋಡ್ತೀವಿ. ನೋಡು, ನಾನು ರಘು ಹೆಂಗಿರ್ತೀವಿ ಅಂತ. ಯಾವರೇ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಮನೇಲೇ ನಾನು ತುಂಬ ಯಾವಾಗಲೂ ನಾನು ಸ್ಟ್ಯಾಂಡರ್ಡಾಗಿ ಬೆಳೆದಿರೋವಳೇನೆ. ನಾನು ಯಾವಾಗಲೂ ಸ್ಟ್ಯಾಂಡರ್ಡೇ. ನಾನೇನು ಬೇಕು ನನಗೆಲ್ಲ ಗೊತ್ತು. ನನಗೆ ಈ ಫೋನ್ ನಂಬರ್ ಇಟ್ಕೊಂಡು ನಾನು ಯಾರಿಗೆ ಬೇಕಾದ್ರೆ ಅವ್ರ ಕೆಲಸನೇ ತೆಗಿಸ್ತೀನಿ ನಾನು ಬೇಕಾದರೆ. ಅವ್ರ 3 ಜನಕ್ಕೆ ಕೆಲಸನೇ ತೆಗಿಸ್ತೀನಿ ನಾನು ಅಂತ ಕೆಪಾಸಿಟಿ ಐತೆ ನನ್ನ ಹತ್ರ. ಹೇಳು ಅಮೃತ, ನೀನು ತುಂಬ ಬುದ್ಧಿವಂತೆ, ತುಂಬ ಸ್ಟ್ರಾಂಗ್ ಇದೆಯಾ, ನೀನು ಎಲ್ಲದ್ರಾಗೂ ಇದೆಯಾ. ಅಮೃತ ನೀನು ನೋಡಿಲ್ಲ ಹೆಂಗೆ ಅಂತ. ಅವಳು ಎಷ್ಟಾದ್ರೂ ದುಡ್ಡು ಖರ್ಚಾಗ್ಲಲ್ಲ, ಅವಳು ಯಾವುದಕ್ಕೇನು ಎದ್ರಲ್ಲ. ಅವಳು ಹಂಗೆ, ಅವಳೇನೋ ಸುಮ್ಮನೆ ಇದ್ದಾಳೆ ಬಿಡು ಅಮೃತ ಅಂತ ಹೇಳಿದಕ್ಕೆ ಸುಮ್ಮನೆ ಇದ್ದಾಳೆ. ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಅವಳು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ. ಅವಳ ಬಗ್ಗೆ, ಅವಳ ಸುದ್ದಿಗೆ ಏನಾದರೂ ಬಂದ್ಬಿಟ್ರೆ ಅವ್ರಿಗೇನೋ ಗ್ರಾಚಾರ ಗೊತ್ತಿಲ್ಲ. ಅವಳೇ ಆಗಲಿ ವಾಣಿ ಬಂದು ಇನ್ನೊಂದ್ಸತಿ ನನ್ನ ಮುಂದೆ ಮಾತಾಡಲಿ, ಅವಾಗ ಹೇಳ್ತೀನಿ. ನಾನಂತ ನಮ್ಮ ಅಮ್ಮನಿಗೂ ಉತ್ತರ ಕೊಟ್ಟು ಬಂದಿದ್ದೀನಿ. ನಾನು ಅವನ್ನೇ ಮದುವೆ ಆಗೋದು ಅಂತ ಹೇಳಿದ್ದೀನಿ. ನಾನು ಹೆದರ್ಕೊಳ್ಳಲ್ಲ, ನಾನು ಯಾರಿಗೂ ಹೆದರ್ಕೊಳ್ಳಲ್ಲ. ನಮ್ಮ ಅಪ್ಪನ ಹತ್ರನೂ ನಾನು ಅದನ್ನೇ ಹೇಳಿದ್ದು. ನಮ್ಮ ಅಪ್ಪ ಹೇಳ್ತು, ಬೇಡ ಕಡಮ್ಮ ಅವಳು ಬೇಡ, ನನಗೆ ರಘು ಬೇಕು. ನಾನು ಯಾವ್ದು ಇಷ್ಟಪಡ್ತೀನಿ ಅದನ್ನು ಪಡೆದೇ ಪಡಿತೀನಿ. ನಾನು ಏನು ಮಾಡಬೇಕು ಅಂತ ಗುರಿ ಇಟ್ಕೊಂತೀನಿ, ಅದು ಮಾಡೇ ಮಾಡ್ತೀನಿ. ಆ ಥರ ನಾನು ವೀಣಕ್ಕ.
ನಾನು ಯಾವತ್ತೂ ಅಷ್ಟೇ, ಇವತ್ತೇ ಅಂತಲ್ಲ, ನನ್ನ ಸಣ್ಣ ಹುಡುಗಿಯಿಂದಲೂ ಅಷ್ಟೇನೆ. ನಾನು ಇವಾಗ ನೋಡು, ಈ ಮನೆಯೆಲ್ಲ ಕಿತ್ಬಿಟ್ಟು ಆ ವಾಸನೆ ಎದುರಿಗೆ ಆಗಲಿ, ಇವರು ಅತಿಗೆ ಎದುರಿಗೆ ಅವಳು ಹಂಗೆ ಭಾಳ ಇದನ್ನು ಮಾಡ್ತಾ ಇದ್ದಾಳೆ ನನ್ನ ಮೇಲೆ. ಎಲ್ಲರ ಮುಂದೆ ನಾನು ಬೆಳೆದು ತೋರಿಸ್ತೀನಿ. ನಾನು ಹೆಂಗೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಹೋಗ್ತಾ 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 ಗೊತ್ತಾಗುತ್ತೆ ಈ ಅಮೃತ ಯಾರು ಅಂತ. ನಿನಗೆ ಅದ್ರ ಸಾಕ್ಬೋತಾರೆ ನೋಡಿ, ಇನ್ನು ಹೆಂಗಿರ್ಬೇಕು. ಅಯ್ಯೋ ಅವಳು ಡಾಯ, ಅಯ್ಯೋ ಮಗಳಿಲ್ಲ ಅಂತ ಅಲ್ಲಿ ತಿಥಿ ಮಾಡೀವಿ ಅಂತೇಳಿ ಅವಳು ಹಂಗೇನೆ ಮಕ್ಕಳಿಲ್ಲ ಅಂತ ಅನಾಥಾಶ್ರಮದಿಂದ ತಕೊಂಬಂದ್ಲು. ಚಿಕ್ಕಪ್ಪ ನನ್ನ ಮದುವೆ ಆಗಿದ್ದು ಅವನೇ ಮೋಸ ಮಾಡ್ದ ನನಗೆ. ಮೋಸ ಮಾಡವ್ರೆ, ಅವ್ರು ಮೋಸ ಮಾಡಿರೋದು ಯಾರಿಗೂ ಹೇಳಲ್ಲ. ನಾನು ಅದೇ ಅಂದಿದ್ದೆ, ನಿಮ್ಮ ಬಂಡವಾಳ ನನಗೆಲ್ಲ ಗೊತ್ತೈತ್ ಕಣ ಅಂದೆ. ನೀ ಅವ್ರು ಮೋಸ ಮಾಡಿರೋದು ಯಾರಿಗೂ ಹೇಳಲ್ಲ, ಮತ್ತೆ ನಿನ್ಗೆ ಯಾಕೆ ಮೋಸ ಮಾಡಿದ್ರು ಅವರು? ಅದನ್ನ ಹೇಳಲ್ವಾ ವೀಣಾಕ? ಅವರು ನಿನಗೆ ಮೋಸ ಮಾಡಿದ್ದಲ್ವಾ ಅವರು? ಅನ್ಬೇಕು, ನಿಮ್ಮಂತಾರೆ ಯಾರು ಅಂದ್ರೇನೆ ಅವ್ರಿಗೆ ಗೊತ್ತಾಗೋದು. ನಿಮ್ಮಂತಾರೆ ಸರಿಯಾಗಿ ಅನ್ಬೇಕು. ಆಗ ವೀಣಾಕ ನಿಂಗೆ ಮೋಸ ಮಾಡಿದಿರಿ, ನೀವು ಮೋಸ ಮಾಡಿಲ್ಲ ನಾವು ಯಾರಿಗೂ ಅಂತ ಅಂತೀರಲ್ಲ. ವೀಣಾಕನಿಗೆ ಯಾಕೆ ಮೋಸ ಮಾಡಿದ್ರಿ? ಮದುವೆ ಆಗ್ಬಿಟ್ಟು ಅವ ಅಕ್ಕನ ಇವತ್ತು ಈ ರೀತಿ ಮಾಡಿದ್ರಲ್ಲ, ಆ ಅಕ್ಕಗೆ ಮೋಸ ಮಾಡಿದ್ದೀರಿ ನೀವು ಅಂತ ಹೇಳಿ ಸರಿಯಾಗಿ ಅನ್ಬೇಕು. ಅಂದ್ರೇನೆ ಮತ್ತೆ ಗೊತ್ತಾಗೋದು. ಸರಿಯಾಗಿ ಅಂತ ಇರ್ಬೇಕು. ಅವಾಗ ಅಂತ ಇದ್ರೇನೆ ಅವ್ರಿಗೂ ಗೊತ್ತಾಗುತ್ತೆ. ಈಗಳಪ್ಪ ಒಬ್ಬರ ಬಗ್ಗೆ ಮಾತಾಡಬಾರ್ದು, ನಮಗೂ ತಿರುಗಿಸು ಅಂತಾರಪ್ಪ ಅಂತ ಹೇಳಿ ಗೊತ್ತಾಗಬೇಕು ಅಂತ ಇರಬೇಕು. ವೀಣಕ್ಕನಿಗೆ ಮೋಸ ಮಾಡಿದ್ರಲ್ಲ, ಪಾಪ ಒಂಟಿಯಾಗಿ ಜೀವನ ಮಾಡ್ತೈತಲ್ಲ. ಅವ್ರ ಅಪ್ಪ ರಮ್ಮನ್ನೆಲ್ಲದು ನಮ್ಮ ಅಪ್ಪ ನಮ್ಮಮ್ಮ ಇನ್ನೂ ದೂರ ಮಾಡಿದ್ರಪ್ಪ. ಅವರು ಒಳ್ಳೆಯರಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಇನ್ನೂ ದೂರ ಮಾಡಿ ಇಲ್ಲದೆಲ್ಲ ತಂದಿಕ್ಕಿ ಇಲ್ಲದೆಲ್ಲ ಹೇಳಿ ನಮ್ಮ ಅಪ್ಪ ನಮ್ಮಮ್ಮಯ್ಯ ನನ್ನ ತಂಗಿ ಎಲ್ಲರನ್ನೂ ಮಾತಾಡ್ಸ್ದಂಗೆ ಮಾಡಿರು. ನಾನೆಲ್ಲ ಮಾಡ್ತೀನಿ, ಸುಮ್ಮನಿರು ವೀಣಕ್ಕ. ನೀನು ನೋಡು ಖುಷಿ ಪಡುವಂತೆ. ಅಮೃತ ನೀನು ಸರಿಯಾಗಿ ಮಾಡ್ದೆ ಕಣೆ ಅಂತೇಳಿ ನೀನು ಯಾವಾಗ ಕೊಂಡಾಡ್ತೀಯ ನನಗೆ. ನೋಡ್ತಿರ್ಬೇಕಾದ್ರೆ ಅವ್ರು ಏನು ಅಂತ ಅನ್ಕೊಬಿಟ್ಟವ್ರೆ. ಅಯ್ಯೋ ನೀನು ಅದು ನಮ್ಮ ರೋಗು ನೋಡ್ದವ್ರೆ ಅಂತಂದರೆ ನನಗೇನೋ ಅವ್ರನ್ನ ಹೊಡ್ಸೋದೇನು ದೊಡ್ಡದಲ್ಲ. ಈಗ ಫೋನ್ ಮಾಡಬೇಕಾದ್ರೆ ಕರೆಸಿ ಹೊಡಿಸ್ತೀನಿ, ಆದರೆ ಬೇಡ ಅಂತ ಸುಮ್ಮನಿದ್ದೀನಿ. ಸರಿ ಆಯ್ತು ಬಿಡು, ಹೋಗ್ಲಿ. ಅವ್ರೇನ ಮಾತಾಡಕ್ಕೆ ಬಂದಾಗ ವೀಣಕ್ಕ ಹಿಂಗೆ ಮಾಡಿದ್ರಲ್ಲ ಸರಿಯಾಗಿ ಮೋಸನ, ನೀವು ಮೋಸನೇ ಮಾಡಿರೋದು, ನೀವೇನೇನು ಒಳ್ಳೆಯವರಲ್ಲ ನೀವು ಅಂತವ್ರೆ ಅಂತೇಳಿ ಸರಿಯಾಗಿ ಅನ್ನು ತಿರುಗಿಸಿ. ಹಂಗಾದ್ರೆ ಸುಮ್ಮನಾಗ್ತಾರೆ. ಅಂತೀನಿ ಬಿಡು ವೀಣಕ್ಕ, ಇನ್ನೊಂದ್ಸತಿ ಏನಾದರೂ ಬಂದರೆ ಸರಿಯಾಗಿ ಅಂತೀನಿ. ನಿಮ್ಮಂಥ ಮೋಸಗಾರರು ಯಾರು ಇಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾರೆ. ನಮ್ಗೇನೇನು ಗೊತ್ತಿಲ್ಲ ಅನ್ಕೊಬಿಟ್ಟವ್ರು ಅವ್ರ ಬಂಡವಾಳ ಎಲ್ಲ, ನಮಗೂ ಗೊತ್ತಿರ ಅಂತದೆಯಾ. ಒಟ್ನಲ್ಲಿ ನೀವು ಚೆನ್ನಾಗಿರ್ಬೇಕು. ನಾನು ನಿಮಗೆ ಸಪೋರ್ಟ್ ಮಾಡೋದು. ನಾನು ವಾಣಿ ಮಾತಾಡ್ಸಲ್ಲ ಬಿಡು ಅಂತೇಳಿ ಇಷ್ಟು ದಿನ ಅವ್ರ ಅಪ್ಪ ಅವರೊಮ್ಮೆ ಮಾತಾಡ್ಸಲ್ಲ ಅಂತ ಎಷ್ಟು ಸಪೋರ್ಟ್ ಮಾಡ್ತಿದ್ದೆ ಅವಳಿಗೆ. ಬಿಡು ಅವಳದು ನನ್ನಂತೆಯೇ ಜೀವನ ಅಂತೇಳಿ ಎಷ್ಟು ಸಪೋರ್ಟ್ ಮಾಡ್ತಿದ್ದೆ. ಇನ್ಮೇಲೆ ಮಾತಾಡ್ಸಲ್ಲ ಅವಳನ್ನ, ನಿಮ್ಮ ಮುನ್ನೆ ಮಾತಾಡ್ಸೋದು. ಅಯ್ಯೋ ಯಾರನ್ನು ಮಾತಾಡ್ಸಿದ್ರು ಬಿಟ್ರೇನು, ಯಾರನ್ನು ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನಾನು ನನ್ನ ಗಂಡ ನೋಡು, ನಮ್ಮ ಅಪ್ಪ ನಮ್ಮಮ್ಮನ ಮಾತಾಡ್ಸಲ್ಲ ನಾನು. ನಮ್ಮ ಅಮ್ಮಯ್ಯ ಮಾತಾಡಿಸ್ಬೇಡ, ಅವ್ನ ಮದುವೆ ಅಂದರೆ ಹಂಗೆ ಹಿಂಗೆ ಅಂತ ಹೇಳೋದು. ಸರಿ ಆಯ್ತಮ್ಮ ಮಾತಾಡ್ಸಲ್ಲ ಅಂತ ಹೇಳಿದ್ದೀನಿ. ನಾನು ನಮ್ಮ ಅಪ್ಪ ನಮ್ಮಮ್ಮನ ಮಾತಾಡ್ಸಲ್ಲ, ನಾನು ಯಾರನ್ನೂ ಮಾತಾಡ್ಸಲ್ಲ. ನನಗೆ ನನ್ನ ಗಂಡ, ನಾನು ನನ್ನ ಗಂಡ ಅಷ್ಟೇ ಸಾಕು. ನನಗೆ ಯಾರು ಬೇಡ. ನಾನು ನನ್ನ ಗಂಡನೇ ಐಟೆಕ್ಕಾಗಿ ಜೀವನ ಮಾಡ್ತೀವಿ. ತುಂಬ ಎತ್ತರಕ್ಕೆ ಬೆಳಿತೀನಿ. ಆ 3 ಜನ ಒಂದಲ್ಲ ಒಂದಿನ ಹೊಡಿಸ್ತೀನಿ. ಬಿಡಲ್ಲ. ನಾನು ಅವ್ರ ಮೇಲೆ ತುಂಬ ಸೇಡ್ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ವೀಣಕ್ಕನೂ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಅವಳು ತುಂಬ ವಾಣಿ ನೋಡು ನನಗೆ ಈ ರೀತಿ ಎಲ್ಲ ಚೆನ್ನಾಗಿದ್ದವಳು ನೋಡು. ಅವ್ರು ಮಾತ್ರ ಮೋಸ ಮಾಡಿಲ್ವ ಇವಕ್ಕನಿಗೆ? ಅದನ್ನ ಹೇಳಲ್ಲ. ನನ್ನ ಹತ್ರ ಬಂದು ಮಾತಾಡಲಿ ಇನ್ಮೇಲಿಂದ. ಅವ್ರು ಹೇಳ್ತೀನಿ ನಾನು ಹೆಂಗೆ ಮಾತಾಡ್ತೀನಿ, ನಾನು ಹೆಂಗೆ ಉತ್ತರ ಕೊಡ್ತೀನಿ ಅನ್ನೋದು ಗೊತ್ತಿಲ್ಲ ಅವ್ರಿಗಿನ್ನೂ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದೆ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.